press the bell icon on the YouTube app and never miss another update. Hello students, let's continue our discussion in the lesson mensuration. Let's complete the exercise 10.3 in today's class. So let's directly take the sixth question of exercise 10.3. I'll read the question sixth. A tabletop measures 2 meter by 1 meter and 50 centimeter. What is its area in square meters? ಅಬ್ಸರ್ವ್ ಮಾಡಿ ಏರಿಯಾ ಇನ್ ಸ್ಕ್ವೇರ್ ಮೀಟರ್ಸಲ್ಲೇ ಹೇಳಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಟೇಬಲ್ ಟಾಪ್ ಮೆಜರ್ಸ್ 2 ಮೀಟರ್ ಆ್ಯಂಡ್ 1 ಮೀಟರ್ 50 ಸೆಂಟಿಮೀಟರ್. ಸೊ ಏನು ಮಾಡ್ತೀರಿ ಈ ಥರ ಪ್ರಾಬ್ಲಮ್ಸಲ್ಲಿ ಅಂದರೆ, ಫಸ್ಟು ಏನೂ ಕೊಟ್ಟಿಲ್ಲ, ಅವ್ರು ರೆಕ್ಟ್ಯಾಂಗಲ್ ಅಂತಲೂ ಕೊಟ್ಟಿಲ್ಲ, ಸ್ಕ್ವೇರ್ ಅಂತಲೂ ಗೊತ್ತಿಲ್ಲ, ಬಟ್ ಎರಡು ಮೆಷರ್ಮೆಂಟ್ಸ್ ಕೊಟ್ಟಿದ್ದಾರೆ ಅಂದರೆ ಇಟ್ ಈಸ್ ಆಬ್ವಿಯಸ್ಲಿ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ಸ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ನೀವು ಫಸ್ಟ್ ಯಾವ ಫಾರ್ಮುಲಾ ಅಂತ ಡಿಸೈಡ್ ಮಾಡ್ಕೋಬೇಕು. L is equals to 2 meter, B is equals to 1 meter 50 centimeter. ಸಿ ಇದು ಮೀಟರಲ್ಲಿದೆ, ಸೆಂಟಿಮೀಟರಲ್ಲಿದೆ, ಅವ್ರು ಕೇಳಿರೋದು ಮೀಟರ್ಸಲ್ಲಿ ಕೇಳಿದ್ದಾರೆ. ಸೊ ಲೆಟ್ಸ್ ಕನ್ವರ್ಟ್. 1 centimeter is equals to 1/100 meters. ಇಲ್ಲೇನಿದೆ 50 centimeter ಇದೆ, ಇಟ್ ವಿಲ್ ಬಿಕಮ್ 50/100 meters. ಸೊ 0 0 ಕ್ಯಾನ್ಸಲ್ ಆಗುತ್ತೆ. 5/10 ಅಂದರೆ ಇಟ್ ವಿಲ್ ಬಿಕಮ್ 0.5 meters. ಸೊ 1 ಇಟ್ ಇಸ್ 1 ಆಲ್ರೆಡಿ ಮೀಟರ್ಸಲ್ಲಿರುತ್ತೆ, 50 ಏನಾಗುತ್ತೆ 0.5. ಸೊ ಇಟ್ ವಿಲ್ ಬಿಕಮ್ 1.5. ಈಗ 2 ಮೀಟರ್ಸಲ್ಲಿದೆ. ನೆಕ್ಸ್ಟ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಏರಿಯಾ ಆಫ್ ದ ಸ್ಕ್ವೇರ್, ಏರಿಯಾ ಏನಾಗುತ್ತೆ, ಏರಿಯಾ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್. ಲೆಂತ್ ಏನಾಯಿತು 2, ಬ್ರೆಡ್ 1.5. ಸೊ ಮಲ್ಟಿಪ್ಲೈ ಮಾಡಿ. 2 5s are 10, 1 ಕ್ಯಾರಿ, 2 1s are 2, 2 + 1 3. ಸೊ ಈಗ ಹೇಗೆ ಡೆಸಿಮಲ್ಸಲ್ಲಿ ಮಲ್ಟಿಪ್ಲಿಕೇಶನ್ ಮಾಡೋದು, ಫಸ್ಟ್ ಮಲ್ಟಿಪ್ಲೈ ಮಾಡ್ತೀರಿ. ಇಲ್ಲಿ 1 ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಇಲ್ಲೂ 1 ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀರಿ. 3.0 2 ಮೀಟರ್ಸಲ್ಲಿ ಇದೆ, ಇಟ್ ವಿಲ್ ಬಿಕಮ್ 3 meter square. ಸೊ 3 meter square is the answer. And 7th question. A room is 4 meter long and 3 meter 50 centimeter wide. How many square meters of carpet is needed to cover the floor of the room ಅಂತ ಕೇಳ್ತಿದ್ದಾರೆ. ಸೊ ಒಂದು ರೂಮ್ ಇದೆ, ಆ ರೂಮಿಂದು ಲೆಂತ್ ಕೊಟ್ಟಿದ್ದಾರೆ ಆ್ಯಂಡ್ ಬ್ರೆಡ್ತ್ ಕೊಟ್ಟಿದ್ದಾರೆ. ಹೌ ಮೆನಿ ಸ್ಕ್ವೇರ್ ಮೀಟರ್ಸ್ ಆಫ್ ಕಾರ್ಪೆಟ್ ನೀಡೆಡ್ ಟು ಕವರ್ ದ ಫ್ಲೋರ್. ಎಷ್ಟು ಸ್ಕ್ವೇರ್ ಮೀಟರ್ಸ್ ಕಾರ್ಪೆಟ್ ಬೇಕು ಅಂತ ಕೇಳ್ತಿದ್ದಾರೆ. ಕ್ವೆಶನ್ ಅರ್ಥ ಮಾಡ್ಕೋಬೇಕು. ಹೌ ಮೆನಿ ಸ್ಕ್ವೇರ್ ಮೀಟರ್ಸ್, ಏರಿಯಾ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿಲ್ಲ ಅವರು. ಹೌ ಮೆನಿ ಸ್ಕ್ವೇರ್ ಮೀಟರ್ಸ್ ಆಫ್ ಕಾರ್ಪೆಟ್ ನೀಡೆಡ್ ಅಂತ ಕೇಳಿದೆ. ಸ್ಕ್ವೇರ್ ಮೀಟರ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಫೈಂಡ್ ಔಟ್ ಮಾಡ್ತೀರಿ, ಇಟ್ ಈಸ್ ನಥಿಂಗ್ ಬಟ್ ಏರಿಯಾ. ನೀವು ಕ್ವೆಶನ್ನ ಓದಿ ಏನು ಕೇಳಿದ್ದಾರೆ ಅಂತ ತಿಳ್ಕೊಬೇಕು. ಡೈರೆಕ್ಟಾಗಿ ಎಲ್ಲ ಟೈಮಲ್ಲೂ ಏರಿಯಾ ಅಂತ ಕೊಟ್ಟಿರಲ್ಲ. ಈಗ ಹೌ ಮೆನಿ ಸ್ಕ್ವೇರ್ ಮೀಟರ್ಸ್ ಆಫ್ ಕಾರ್ಪೆಟ್ ನೀಡೆಡ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ಫೈಂಡ್ ದ ಏರಿಯಾ ಓನ್ಲಿ, ಏರಿಯಾನೇ ಫೈಂಡ್ ಔಟ್ ಮಾಡಬೇಕು. ಬಟ್ ಕ್ವೆಶನ್ನ ರೀಡ್ ಮಾಡಿ ನೀವೇ ಅರ್ಥ ಮಾಡ್ಕೋಬೇಕು ಏನು ಕೇಳಿದ್ದಾರೆ, ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ. ಸೊ ಫಾರ್ಮುಲಾ ಏನಾಗುತ್ತೆ, ರೆಕ್ಟ್ಯಾಂಗಲ್ ಫಾರ್ಮುಲಾನೇ ಯೂಸ್ ಮಾಡಬೇಕು. ಯಾಕೆ ಅಂದರೆ ಲೆಂತ್ ಆ್ಯಂಡ್ ಬ್ರೆಡ್ನ ಕೊಟ್ಟಿದ್ದಾರೆ. ಬರೀ ಲೆಂತ್ ಇದ್ದರೆ ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತಿದ್ರಿ, ಲೆಂತ್ ಆ್ಯಂಡ್ ಬ್ರೆಡ್ ಕೊಟ್ಟಿರೋದಕ್ಕೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ ಯೂಸ್ ಮಾಡ್ತೀರ. ಸೊ ಲೆಂತ್ ಆಫ್ ರೂಮ್, how much, 4 meter. Wide of room, wide andru onde, width breadth both are same. Wide of room is equals to 4 meter. 7th question, right? Length of room 4 meter, wide of room 3 meter 50 centimeter. ಈ ಥರ 2 ಯೂನಿಟ್ ಇದ್ದರೆ ಫಸ್ಟ್ ಏನು ಮಾಡ್ತೀರಿ, ಕನ್ವರ್ಟ್ ಮಾಡ್ಕೊಳ್ತೀರಿ. 51 centimeter is equals to 1/100 meters. ಸೊ 50 centimeter is equals to 50/100 meters. ಪದೇ ಪದೇ ಯಾಕೆ ಬರೀತೀನಿ ಅಂದರೆ ನಿಮಗೆ ಬರೆದು ಪ್ರಾಕ್ಟೀಸ್ ಆಗಲಿ ಅಂತ. 50/100
5/10 ಅಂದರೆ 0.5 ಮೀಟರ್ಸ್. ಸೊ ಇಲ್ಲಿ 3 ಇದೆ, 3.5 ಆಗುತ್ತೆ, 3.5 meters. Now both are in meters. ನೀವು ಈಗ ಫೈಂಡ್ ಔಟ್ ಮಾಡ್ಬೋದು. ಸೊ ಹೌ ಮೆನಿ ಸ್ಕ್ವೇರ್ ಮೀಟರ್ಸ್ ಅಂತ ಕೇಳಿದ್ರೆ, therefore the carpet or area is equals to length into breadth, that is 4 into 3.5. ಮಲ್ಟಿಪ್ಲಿಕೇಶನ್ ನೋಡ್ಕೊಡ್ರಿ, 4 5s 20, 2 ಕ್ಯಾರಿ, 4 3s 12, 12 ಪ್ಲಸ್ 2 14. ಇಲ್ಲಿ 1 ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಇಲ್ಲೂ ಕೂಡ 1 ನಂಬರ್ ಆದಮೇಲೆ ಪಾಯಿಂಟ್ ಹಿಡಿದಿರಿ. ಸಿ 2 ಮೀಟರ್ಸಲ್ಲಿದೆ, ಇಟ್ ವಿಲ್ ಬಿಕಮ್ 14 meters square. ಸೊ ವಾಟ್ ಈಸ್ ದ ಫೈನಲ್ ಸೆಂಟೆನ್ಸ್? ದೇರ್ಫೋರ್ 14 meters square of carpet is needed to cover the floor. Next, 8th one. A floor is 5 meter long and 4 meter wide. A square carpet of sides 3 meter is laid on the floor. Find the area of the floor that is not carpeted. ಅಂದರೆ ಇಲ್ಲೊಂದು ರೂಮ್ ಇರುತ್ತೆ, ರೂಮ್ 8th ಕ್ವೆಶನ್. ಸೊ ರೂಮ್ ಏನಿದೆ ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಆ ರೆಕ್ಟ್ಯಾಂಗಲ್ ಶೇಪಲ್ಲಿರೋ ರೂಮಿಂದು ಲೆಂತ್ ಆ್ಯಂಡ್ ಬ್ರೆಡ್ ಕೊಡ್ತಿರೋ 5 meter ಆ್ಯಂಡ್ 4 meter. ಬಟ್ ಈ ಸ್ಕ್ವೇರ್ ಕಾರ್ಪೆಟ್ ಆಫ್ ಸೈಡ್ಸ್, ಒಂದು ಸ್ಕ್ವೇರ್ ಕಾರ್ಪೆಟ್ ಹಾಕ್ತಾರೆ. ಈಗ ಒಂದು ಮನೇಲಿ ಏನೋ ಒಂದು ಕಾರ್ಪೆಟ್ ಹಾಕ್ತೀವಿ, ರೂಮ್ ಎಷ್ಟಿದೆ ಅಷ್ಟು ಹಾಕಿರ್ತೀವ, ಇಲ್ಲ ಒಂದು ಸ್ವಲ್ಪ 3 meter ಸ್ಕ್ವೇರ್ ಶೇಪಲ್ಲಿರೋ ಕಾರ್ಪೆಟ್ನ ಹಾಕಿರ್ತೀವಿ. ಅವ್ರು ಏನು ಕೇಳ್ತಿದ್ದಾರೆ ಅಂದರೆ, ಫೈಂಡ್ ದ ಏರಿಯಾ ಆಫ್ ದ ಫ್ಲೋರ್ ದಟ್ ಈಸ್ ನಾಟ್ ಕಾರ್ಪೆಟೆಡ್. ಅಂದರೆ ಎಷ್ಟು ಏರಿಯಾಗೆ ಕಾರ್ಪೆಟ್ ಹಾಕಿಲ್ಲ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಿ ಅಂದರೆ, ಫಸ್ಟು ಏರಿಯಾ ಆಫ್ ರೂಮ್ನ ಫೈಂಡ್ ಔಟ್ ಮಾಡ್ತೀರಿ, ರೆಕ್ಟ್ಯಾಂಗಲ್ ಫಾರ್ಮುಲಾ ಯೂಸ್ ಮಾಡ್ತೀರಿ, 5 4s 20 ಆಗುತ್ತೆ. ನೆಕ್ಸ್ಟು ಏರಿಯಾ ಆಫ್ ದ ಕಾರ್ಪೆಟ್ನ ಫೈಂಡ್ ಔಟ್ ಮಾಡ್ತೀರಿ, ಅದಕ್ಕೆ ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅವ್ರು ಏನು ಕೇಳ್ತಿದ್ರೆ, ದಟ್ ಈಸ್ ನಾಟ್ ಕಾರ್ಪೆಟೆಡ್ ಅಂದರೆ ಈ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಏನು ಮಾಡ್ತೀರಿ, ಇದಿಷ್ಟನ್ನು ಫೈಂಡ್ ಔಟ್ ಮಾಡ್ತೀರಿ, ಆಮೇಲೆ ಇದಿಷ್ಟು ಟೋಟಲ್ ರೂಮ್ ಫೈಂಡ್ ಔಟ್ ಮಾಡಿದಾಗ ಇದಿಷ್ಟು ಏರಿಯಾ ಸಿಕ್ಕಿರುತ್ತೆ ನಮಗೆ. ಏರಿಯಾ ಆಫ್ ಕಾರ್ಪೆಟ್ ಫೈಂಡ್ ಔಟ್ ಮಾಡಿದಾಗ ಇಷ್ಟು ಸಿಕ್ಕಿರುತ್ತೆ. ನಮಗೆ ಬೇಕಾಗಿರೋದೇನು ಇದಿಷ್ಟೇ. ಸೊ ಇದಿಷ್ಟು ಡಿಫ್ರೆನ್ಸ್ ಬೇಕಲ್ವಾ ನಮಗೆ. ಸೊ ಏನು ಮಾಡ್ತೀವಿ ಅಂದರೆ, ಏರಿಯಾ ಆಫ್ ದ ರೂಮಲ್ಲಿ ಏರಿಯಾ ಆಫ್ ದ ಕಾರ್ಪೆಟ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೇನು ಗೊತ್ತಾಗುತ್ತೆ, ಏರಿಯಾ ಆಫ್ ದಟ್ ಈಸ್ ನಾಟ್ ಕಾರ್ಪೆಟೆಡ್. ಗೊತ್ತಾಯ್ತಾ? ಫಸ್ಟು ರೂಮಿಂದ ಏರಿಯಾ ಫೈಂಡ್ ಔಟ್ ಮಾಡ್ತೀರಿ, ಅದಾದಮೇಲೆ ಏರಿಯಾ ಆಫ್ ಕಾರ್ಪೆಟ್ ಫೈಂಡ್ ಔಟ್ ಮಾಡ್ತೀವಿ. ಅವೆರಡಕ್ಕೂ ಡಿಫ್ರೆನ್ಸ್ ತೆಗೆದ್ರೆ ನಮಗೆ ದಟ್ ಈಸ್ ನಾಟ್ ಕಾರ್ಪೆಟೆಡ್ ಏರಿಯಾ ಸಿಗುತ್ತೆ. ಸೊ ಫಸ್ಟ್ ಲೆಟ್ ಅಸ್ ಫೈಂಡ್ ದ ಏರಿಯಾ ಆಫ್ ದ ಫ್ಲೋರ್. ಲೆಂತ್ ಆಫ್ ದ ಫ್ಲೋರ್, how much? 5 meter. And wide of the floor, wide is nothing but breadth 4 meter. Area of the floor is equals to length into breadth. So length into breadth ಅಂದರೆ 5 into 4, 5 4s 20 meters square. ಮೀಟರ್ ಎರಡು ಕಡೆಗೆ ಮೀಟರ್ ಇದೆ, ಇಟ್ ವಿಲ್ ಬಿಕಮ್ meter square. 20 meter square is the area of the floor. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಏರಿಯಾ ಆಫ್ ದ ಕಾರ್ಪೆಟ್, ಲೆಂತ್ ಇಂಟು ಲೆಂತ್. ಸೊ ಲೆಂತ್ ಎಷ್ಟಿದೆ ಕಾರ್ಪೆಟ್ಟಿಂದು 3 meter ಇದೆ, 3 into 3, 3 3s 9 meter square. ಏನು ಫೈಂಡ್ ಔಟ್ ಮಾಡ್ಬೇಕು ನಾವು, ಏರಿಯಾ ಆಫ್ ದ ಫ್ಲೋರ್
area of the floor that is not carpeted. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? 20 minus 9, 20 meter square minus 9 meter square. 20 ನಲ್ಲಿ 9 subtract ಮಾಡಿದ್ರೆ it will become 11 meter square. ಸೊ ಏನಾಗುತ್ತೆ? ಏರಿಯಾ that is not carpeted will become 11 meter square. Is it clear how to solve the problem? ಸೊ ನಿಮಗೆ ಬರೀ ಏರಿಯಾ ಆಫ್ ಸ್ಕ್ವೇರ್, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಷ್ಟೇ ಫೈಂಡ್ ಔಟ್ ಮಾಡೋದಲ್ಲ. ಸಿ ಇಲ್ಲಿ ಎಲ್ಲದೂ ಆಗಿದೆ ನೋಡಿರಿ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡಿದಿರಿ, ಏರಿಯಾ ಆಫ್ ಸ್ಕ್ವೇರ್ನೂ ಫೈಂಡ್ ಔಟ್ ಮಾಡಿದಿರಿ. ಅದಾದಮೇಲೆ ಅಪ್ಲಿಕೇಶನ್ ಲೆವೆಲ್ ಆಫ್ ಪ್ರಾಬ್ಲಮ್ಸ್ ಇದೆಲ್ಲ. ಸೊ ನೀಟಾಗಿ ಅಬ್ಸರ್ವ್ ಮಾಡಿ ಬರೀತಾ ಹೋಗಬೇಕು. ಲೆಟ್ಸ್ ಟೇಕ್ 9th question. 5 square flower beds each side of 1 meter dug on a piece of land 5 meter long and 4 meter wide. What is the area of remaining part of land? So 8 question 9 question similar ಇದೆ. ಇಲ್ಲಿ 5 square flower beds each side 1 meter ಅಂದರೆ ಇಲ್ಲಿ ಸ್ಕ್ವೇರ್ ಬೆಡ್ ಇದೆ. ಆ ಸ್ಕ್ವೇರ್ ಬೆಡ್ಡಿಂದು ಸೈಡ್ಸ್ ಕೊಟ್ಟಿದ್ದಾರೆ 1 ಮೀಟರ್ ಆನ್ ಎ ಪೀಸ್ ಆಫ್ ಲ್ಯಾಂಡ್. ಯಾವ ಲ್ಯಾಂಡ್ ಮೇಲೆ ಕೊಟ್ಟಿದ್ದಾರೆ? 5 ಮೀಟರ್ ಆ್ಯಂಡ್ 4 ಮೀಟರ್ಸ್. ಇಲ್ಲೊಂದು ಫೀಲ್ಡ್ ಇದೆ, ಆ ಫೀಲ್ಡಿಂದು 5 ಮೀಟರ್ ಆ್ಯಂಡ್ 4 ಮೀಟರ್ ಕೊಟ್ಟಿದ್ದಾರೆ. ಏನು ಹೇಳ್ತಿದ್ದಾರೆ ಅಂದರೆ 5 ಸ್ಕ್ವೇರ್ ಫ್ಲವರ್ ಬೆಡ್ಸ್. ಸ್ಕ್ವೇರಿಂದ ಫ್ಲವರ್ ಬೆಡ್ಸ್ ಇರುತ್ತೆ. ಫ್ಲವರ್ ಬೆಡ್ಸ್ ಅಂದರೆ ಅದು ಫ್ಲವರ್ ಬೆಡ್ ಈ ಥರ ಇರುತ್ತೆ. ಅದ್ರದ್ದು ಒಂದು ಫ್ಲವರ್ ಬೆಡ್ಡಿಂದ ಏನು ಕೊಟ್ಟಿದ್ದಾರೆ? 1 ಮೀಟರ್ ಏರಿಯಾ ಕೊಟ್ಟಿದ್ದಾರೆ. ಸೊ 1 ಮೀಟರ್ ಇದೆ, ಒಂದು ಸೈಡ್ 1 ಮೀಟರ್ ಇದೆ. ಆ ಥರ ಏನಿದೆ 5 ಸ್ಕ್ವೇರ್ ಫ್ಲವರ್ ಬೆಡ್ಸ್ನ ಹಾಕಿದ್ದಾರೆ. ಸೊ 5 ಸ್ಕ್ವೇರ್ ಬೆಡ್ಸ್ನ ಹಾಕಿದ್ದಾರೆ. ಅವ್ರು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ? ಏರಿಯಾ ಆಫ್ ರಿಮೈನಿಂಗ್ ಪಾರ್ಟ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ರಿಮೈನಿಂಗ್ ಪಾರ್ಟ್ ಅಂದರೆ ಯಾವ ಪ್ಲೇಸಲ್ಲಿ ಸ್ಕ್ವೇರ್ ಬೆಡ್ ಇಲ್ಲ, ಫ್ಲವರ್ ಬೆಡ್ ಇಲ್ಲ ಅಂತ ಕೇಳ್ತಿದ್ದಾರೆ. ಸೊ ಏನು ಮಾಡ್ತೀರಿ? ಫಸ್ಟು ಏರಿಯಾ ಆಫ್ ದ ಲ್ಯಾಂಡ್ ಫೈಂಡ್ ಔಟ್ ಮಾಡ್ತೀರಿ. ಲೆಂತ್ ಇಂಟು ಬ್ರೆಡ್ತ್ ಫಾರ್ಮುಲಾ ಯೂಸ್ ಮಾಡಿ. ಯಾಕೆಂದರೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆ ಏರಿಯಾ ಆಫ್ ದ ಪೀಸ್ ಆಫ್ ಲ್ಯಾಂಡ್ ಆ್ಯಂಡ್ ಏರಿಯಾ ಆಫ್ ದ ಬೆಡ್ ಸ್ಕ್ವೇರ್ ಶೇಪಲ್ಲಿದೆ. ಸೊ ಏರಿಯಾ ಆಫ್ ದ ಬೆಡ್ಡಿಗೆ ಏರಿಯಾ ಆಫ್ ದ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತೀರಿ. ಅದಾದಮೇಲೆ ಎರಡನ್ನೂ ಸಬ್ಟ್ರ್ಯಾಕ್ಟ್ ಮಾಡ್ತೀರಿ. ಸೊ ಯು ವಿಲ್ ಈಸಿಲಿ ಗೆಟ್ ದ ಆನ್ಸರ್. ಸೊ ಲೆಟ್ಸ್ ಸಾಲ್ವ್ ದ 9th question. ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಪ್ರಾಬ್ಲಮ್ಸ್, ಇಲ್ಲಾಂದರೆ ಕಾಂಪ್ಲಿಕೇಟೆಡ್ ಆಗ್ತಾವೆ. ಸೊ ಫಸ್ಟು ಅರ್ಥ ಮಾಡಿಕೊಂಡು ಅದಾದಮೇಲೆ ಆನ್ಸರ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ 9th question. What is the given data? Length of flower bed is equals to 1 meter. Area of flower bed is equals to length into length, that is equals to 1 meter into 1 meter is equals to 1 meter square. 1 ones are 1 meter into meter square. Area of the square flower bed ಏನಾಯಿತು? 1 meter square. ಆ ಥರ ಎಷ್ಟು ಫ್ಲವರ್ ಬೆಡ್ ಹಾಕಿರ್ತಾರೆ? 5 ಫ್ಲವರ್ ಬೆಡ್ಸ್. ಸೊ ಏರಿಯಾ ಆಫ್ 5 ಫ್ಲವರ್ ಬೆಡ್ಸ್ ಹೆಂಗೆ ಮಾಡ್ತೀರಿ? 5 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಫ್ಲವರ್ ಬೆಡ್ is equals to 5 into 1, that is equals to 5 meter square. So area of the 5 flower bed 5 meter square ಆಯಿತು. ನೆಕ್ಸ್ಟ್ ಲೆಂತ್ ಆಫ್ ಲ್ಯಾಂಡ್ is equals to 5 meter and wide of land is equals to 4 meter. Area of land is equals to length into breadth. So length into breadth
5 into 4, 5 4s are 20, 20 meter square, 20 meter square is the answer, isn't it? So ಏನು find out ಮಾಡಬೇಕು, area of the remaining land. Therefore area of remaining land is equals to ಎಷ್ಟಾಗುತ್ತೆ, ಏರಿಯಾ ಆಫ್ ದ ಲ್ಯಾಂಡ್ನ ಏರಿಯಾ ಆಫ್ ದ ಬೆಡ್ನ ಮೈನಸ್ ಮಾಡಬೇಕು. ಸೊ 20 ಮೀಟರ್ ಸ್ಕ್ವೇರ್ ಮೈನಸ್ 5 ಮೀಟರ್ ಸ್ಕ್ವೇರ್, 20ನಲ್ಲಿ 5ನ ಸಬ್ಟ್ರ್ಯಾಕ್ಟ್ ಮಾಡಿರಿ, ಇಟ್ ವಿಲ್ ಬಿಕಮ್ 15. ಸೊ area of the remaining land is 15 meters square, isn't it? So let's take 10th question. By splitting the following figures into rectangles, find their areas. ಅಂದರೆ ಒಂದು ಫಿಗರ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಇಲ್ಲ, ಬಟ್ ನಾವೇನು ಮಾಡಬೇಕು, ರೆಕ್ಟ್ಯಾಂಗಲ್ ಶೇಪಲ್ಲಿ ಸ್ಪ್ಲಿಟ್ ಮಾಡಿ ಏರಿಯಾ ಫೈಂಡ್ ಔಟ್ ಮಾಡಬೇಕು. ದ ಮೆಷರ್ಸ್ ಆರ್ ಗಿವನ್ ಇನ್ ಸೆಂಟಿಮೀಟರ್, ಅಂದರೆ ಅಲ್ಲಿ ಕೊಟ್ಟಿರೋ ಎಲ್ಲ ಮೆಷರ್ಸು ಸೆಂಟಿಮೀಟರಲ್ಲಿ ಇದೆ. ಈ ಕ್ವೆಶನ್ ಕ್ಲಿಯರ್ ಆಯಿತಾ? ಸೊ ಲೆಟ್ಸ್ ಟೇಕ್ 10th ಕ್ವೆಶನ್ ನಾವು. ಟೆಂತ್ ಒನ್, 10th E. ಸೊ ಸ್ಪ್ಲಿಟ್ ಮಾಡಬೇಕು. ಫಸ್ಟ್ ಲೆಟ್ ಅಸ್ ರೈಟ್ ದ ಗಿವನ್ ಫಿಗರ್. ದಿಸ್ ಇಸ್ 4, ಎಲ್ಲ ಸೆಂಟಿಮೀಟರಲ್ಲಿದೆ. ಲಾಸ್ಟಿಗೆ ಯೂನಿಟ್ ಬರೆಯೋಣ. 3 ಆ್ಯಂಡ್ ಟೋಟಲ್ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಟೋಟಲ್ ಲೆಂತ್ 4 ಆ್ಯಂಡ್ ಹಿಯರ್ 2, ಹಿಯರ್ ಆಲ್ಸೋ 2 ಆ್ಯಂಡ್ ದಿಸ್ ಇಸ್ 3. ಇದಿಷ್ಟು 3 ಇದೆ, ದಿಸ್ ಇಸ್ 1. ಈಗ ರೆಕ್ಟ್ಯಾಂಗಲ್ಸ್ ಆಗಿ ಡಿವೈಡ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಹಿಂಗೆ ಡಿವೈಡ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಫಾರ್ಮ್ ಮಾಡ್ಬೋದಾ ನಾವು? ಇದು ಒಂದು ರೆಕ್ಟ್ಯಾಂಗಲ್, ಇಲ್ಲಿ 3 ಇದೆ ಅಂದರೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ ಅಲ್ವಾ? ಸೊ ಆಪೋಸಿಟ್ ಸೈಡ್ಸ್ ಈಕ್ವಲ್ ರೆಕ್ಟ್ಯಾಂಗಲ್, ಇಲ್ಲಿ 3 ಇದೆ ಅಂದರೆ ಇಲ್ಲೂ ಕೂಡ 3 ಇರುತ್ತೆ. ಆ್ಯಂಡ್ ಸೊ ಇದನ್ನ ನಾನು ಎಕ್ಸ್ಟ್ರಾ ಬರೀತಾ ಇರೋ, ನಾವು ಫೈಂಡ್ ಔಟ್ ಮಾಡಿಕೊಂಡು ಬೇರೆ ಪೆನ್ ಇದು ಚಾಕ್ ಪೀಸಲ್ಲಿ ಬರೀತೀನಿ. 3 ಕಾಣಿಸ್ತಾ ಇದೆ ಅಲ್ವಾ? ದಿಸ್ ಇಸ್ 3. ಇಲ್ಲಿ 3 ಇದೆ, ಇದ್ರದ್ದು ಆಪೋಸಿಟ್ ಇಲ್ಲಿ 3 ಇದೆ, ಇದ್ರದ್ದು ಆಪೋಸಿಟ್ ಇಲ್ಲೂ ಕೂಡ 3ನೇ ಬರುತ್ತೆ. ಗೊತ್ತಾಗ್ತಿದೆನಾ? ಇಲ್ಲಿ ಒಂದು ರೆಕ್ಟ್ಯಾಂಗಲಾಗಿ ಸ್ಪ್ಲಿಟ್ ಮಾಡ್ಕೊಂಡ್ವಿ, ಇಲ್ಲೂ 3 ಇಲ್ಲೂ 3 ಇದೆ, ಇಲ್ಲ ಇಲ್ಲೂ 3 ಇಲ್ಲೂ 3 ಆಯಿತು. ಸೊ ನಾವು ಹೆಂಗೆ ಫೈಂಡ್ ಔಟ್ ಮಾಡಿದ್ವಿ, ಇಲ್ಲೊಂದು ರೆಕ್ಟ್ಯಾಂಗಲ್ ಫಾರ್ಮ್ ಮಾಡ್ಕೋಬೋದು ನಾವು. ಇಲ್ಲಿ ಒಂದಾಯಿತು. ಸೊ ದಿಸ್ ಇಸ್ ಯು ಕ್ಯಾನ್ ಟೇಕ್ ಇಟ್ ಆ್ಯಸ್ 1. ಸಿ ಇಲ್ಲಿ ಟೋಟಲ್ 3 ಇದೆ, ಬಟ್ ಇದಿಷ್ಟು 2 ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಆಲ್ಸೋ 2 ನೌ. ಸೊ ಇಲ್ಲಿ 2 ಇದ್ಮೇಲೆ ಇದು ಟೋಟಲ್ 3 ಇದೆ, ಲೆಂತ್ ಆಯಿತು, ಬ್ರೆಡ್ತ್. ಸೊ ಈ ಕಡೆಗೆ ಎಷ್ಟು ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ ಅಂದರೆ, ಸಿ ದಿಸ್ ಇಸ್ ಟೋಟಲ್ 4 ಇದೆ, ಹೌದಲ್ವಾ? 4 ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಟೋಟಲ್ 4ಅಲ್ಲಿ ಇದಿಷ್ಟು 3 ಇದೆ, ಅಂದರೆ ಇಲ್ಲಿ ಉಳಿದಿದ್ದೆಷ್ಟು +1, 3 + 1 4. ಇದು 3 ಇದ್ಮೇಲೆ ಇಲ್ಲಿ 4 ಆಗಿ ಎಲ್ಲದ್ರದ್ದು ಲೆಂತ್ ಬ್ರೆಡ್ತ್ ಫೈಂಡ್ ಔಟ್ ಮಾಡ್ತಾವೆ. ಇಲ್ಲಿ ಲೆಂತ್ 2 ಇದೆ, ಬ್ರೆಡ್ 1 ಇದೆ. ಸೊ ಈ ರೆಕ್ಟ್ಯಾಂಗಲ್ದು ಕ್ಲಿಯರ್ ಆಯಿತು. ಈ ರೆಕ್ಟ್ಯಾಂಗಲಲ್ಲಿ ಲೆಂತು 3 ಇದೆ, ಬ್ರೆಡ್ತು 3 ಇದೆ. ಸೊ ನೆಕ್ಸ್ಟ್ ರೆಕ್ಟ್ಯಾಂಗಲ್ ಫಾರ್ಮ್ ಮಾಡೋಣ. ಇಲ್ಲಿಗೆ ಫಿಗರೇ ಕಂಪ್ಲೀಟ್ ಆಯಿತು. 1 2 3 4 ರೆಕ್ಟ್ಯಾಂಗಲ್ಸ್ ಆಗಿ ಸ್ಪ್ಲಿಟ್ ಮಾಡಿದ್ವಿ. ಸೊ ಫೈಂಡ್ ಔಟ್ ಮಾಡಿದ್ವಿ. ಇದನ್ನ ಏರಿಯಾ 1 ಅಂತ ತೊಗೊಳ್ಳೋಣ, ಏರಿಯಾ 2, ದಿಸ್ ಇಸ್ ಏರಿಯಾ 3 ಆ್ಯಂಡ್ ದಿಸ್ ಇಸ್ ಏರಿಯಾ 4. ಸೊ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ, ಲೆಂತ್ 3 ಡೈರೆಕ್ಟಾಗಿ ಸಿಕ್ಕಿದೆ, ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ ಅಲ್ವಾ? ಸೊ ಇಲ್ಲಿ ಡೈರೆಕ್ಟಾಗಿ ಸಿಕ್ಕಿಲ್ಲ, ಹೇಗೆ ಅಬ್ಸರ್ವ್ ಮಾಡ್ತೀರಿ ಅಂದರೆ, ಸಿ ಇಲ್ಲಿ 2 ಇದೆ, ಇಲ್ಲಿ 1 ಇದ್ಮೇಲೆ ಇಲ್ಲೂ ಕೂಡ 1 ಇರುತ್ತೆ. ಇಲ್ಲಿ ಕನ್ಫ್ಯೂಷನ್ ಬೇಡ, ಇದೇ ಥರನೇ ಫೈಂಡ್ ಔಟ್ ಮಾಡಬೇಕು. ಸಿ ಇಲ್ಲಿ 1 ಹೆಂಗೆ ಅಂತ ಫೈಂಡ್ ಔಟ್ ಮಾಡ್ಕೊಂಡಿದ್ರೆ ಟೋಟಲ್ 4 ಇತ್ತು, ಇಲ್ಲಿ ಆಲ್ರೆಡಿ 3 ಇದೆ ಅಂತ ಗೊತ್ತಿತ್ತು. ಸೊ ಇಲ್ಲಿ 1 ಆಯ್ತು, 3 + 1 4. ಸೊ ಇಲ್ಲಿ 1 ಇದ್ಮೇಲೆ ಇಲ್ಲೂ ಕೂಡ 1 ಇರುತ್ತೆ, ಯಾಕೆಂದರೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ. ಸೊ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, 2 + 1. ಸೊ ಈ ರೆಕ್ಟ್ಯಾಂಗಲಲ್ಲಿ ಇಲ್ಲೂ 3 ಸಿಕ್ತು ನಮಗೆ. ದಿಸ್ ಇಸ್
3. Length 3, breadth 3 ಆಯಿತು. Next, so last we have, that is this figure. See, ಇಲ್ಲಿ ಹಿಂಗೆ ಫೈಂಡ್ ಔಟ್ ಮಾಡ್ತೀರಿ ಅಂದರೆ ಟೋಟಲ್ 4 ಕೊಟ್ಟಿದ್ದಾರೆ, ಹೌದಾ? ಟೋಟಲ್ ದಿಸ್ ಡಿಸ್ಟೆನ್ಸ್ ಈಸ್ 4. ಇಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ಗೊತ್ತಿದೆ. ಸಿ, ಇಲ್ಲಿ 3 ಇದೆ, ಸೊ ದಿಸ್ ಇಸ್ ಹಿಯರ್ 3 ಇದೆ, ಇಲ್ಲೂ ಕೂಡ 3 ಆಗುತ್ತೆ. 3 + 1 4. ಸೊ ದಿಸ್ ವಿಲ್ ಬಿಕಮ್ 4. ಸೊ ನಮಗೆ ಈಗ ಬ್ರೆಡ್ತ್ ಗೊತ್ತಾಯಿತು, ಲೆಂತ್ ಮಾತ್ರ ಫೈಂಡ್ ಔಟ್ ಮಾಡಬೇಕಾಗಿರೋವಂಥದ್ದು. ಸಿ, ಇಲ್ಲಿ 4 ಇದೆ, ಟೋಟಲ್ 4 ಇರಬೇಕಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಸಿ, ಇಲ್ಲಿ 3 ಇದೆ, ಇದಿಷ್ಟು 3 ಅಂದರೆ 2 + 1 3. ಐ ರಿಪೀಟ್, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇಲ್ಲಿ 2 ಇದೆ ಅಂದರೆ ಇಲ್ಲೂ ಕೂಡ 2 ಇರುತ್ತೆ, ಇಲ್ಲಿ 1 ಇರುತ್ತೆ. 2 + 1 3 ಆಯಿತು. ಸೊ ಸಿಮಿಲರ್ ಆಗಿ ಇಲ್ಲಿ 1 ಇದೆ, ಇದೇ ಥರನೇ ಸಾಲ್ವ್ ಮಾಡ್ಕೋಬೇಕು, ಇಲ್ಲ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ 1 ಇದ್ದರೆ ಸೊ ಇಲ್ಲೂ ಇದಿಷ್ಟು 1 ಇರುತ್ತೆ, ಈ ಕಡೆ ರಿಮೈನಿಂಗ್ ಪಾರ್ಟ್ಸ್ ಏನಾಯಿತು? 2 ಆಯಿತು. ಸೊ 4ಅಲ್ಲಿ ಇನ್ನು ಉಳಿದಿದ್ದ ರಿಮೈನಿಂಗ್ ಪಾರ್ಟು ನಮಗೆ ಇದೊಂದೇ ಸಿಗಬೇಕಾಗಿರೋದು. ಸೊ ಇದೊಂದನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಟೋಟಲ್ 4ಅಲ್ಲಿ ಇದು ಎಷ್ಟಾಯಿತು? 2 ಆಯಿತು, ಇನ್ನು ಉಳಿದಿದ್ದು 2 ಸೆಂಟಿಮೀಟರ್. ಸೊ ದಿಸ್ ಇಸ್ ಹೌ ಯು ವಿಲ್ ಗೋಯಿಂಗ್ ಟು ಸಾಲ್ವ್. ಸೊ ಏರಿಯಾ A1 ಹೆಂಗಿರುತ್ತೆ? A1 + A2 + A3 + A4. ಸೊ ಇಲ್ಲಿ ಲೆಂತ್ 3, ಇದಿಷ್ಟು ಲೆಂತ್ 3 ಆ್ಯಂಡ್ ಬ್ರೆಡ್ತ್ 3. ಏರಿಯಾ 3 × 3 ಪ್ಲಸ್ A2 ಅಂದರೆ 2 × 1. ನೆಕ್ಸ್ಟ್ A3 ಅಂದರೆ ಇಲ್ಲಿ ಲೆಂತ್ ಎಷ್ಟಿದೆ? 3 ಆ್ಯಂಡ್ ಬ್ರೆಡ್ತ್ ಈಸ್ ಆಲ್ಸೋ 3. And here length 4 and breadth 2. ಈಗ ನೋಡ್ರಿ, 3 3s are 9, 2 1s are 2, 3 3s are 9, 4 2s are 8. ಸೊ ಎಷ್ಟಾಯಿತು? ಟೋಟಲ್ ಆ್ಯಡ್ ಮಾಡ್ತೀರಿ. 9 + 2 11, 11 + 9 20, 20 + 8 28. ಸೊ ಎಲ್ಲ ಸೆಂಟಿಮೀಟರಲ್ಲಿದೆ. ಏರಿಯಾ ಏನಾಗುತ್ತೆ? 28 ಸೆಂಟಿಮೀಟರ್ ಸ್ಕ್ವೇರ್. ಈ ಥರ ಸ್ಪ್ಲಿಟ್ ಮಾಡ್ಕೊಳ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲಿ 2 ಬರ್ಕೊಳ್ಳೋದು. 2 ಹೆಂಗೆ ಬರ್ಕೊಳ್ತೀವಿ ಅಂದರೆ, ಸೊ ಇದೆಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ 3 ಇದ್ದರೆ 2 + 1 3, ಇಲ್ಲಿ 1 ಇತ್ತು ಅಂದರೆ ಇದಿಷ್ಟು 1, ರಿಮೈನಿಂಗ್ ಟೋಟಲ್ 3 ಇದೆ ಅಂದರೆ ಇಷ್ಟು 1 ಇತ್ತು ಅಂದರೆ ಟೋಟಲ್ 2 ಆಗುತ್ತೆ. ಸೊ ಈ ಥರ ಅಬ್ಸರ್ವ್ ಮಾಡಿಕೊಂಡು 4ಅಲ್ಲಿ 3 ಹೋದರೆ ಎಷ್ಟಾಗುತ್ತೆ ಆ ಥರ ಫೈಂಡ್ ಔಟ್ ಮಾಡ್ಕೊಂಡು ಬರೀತಾ ಹೋಗ್ತೀವಿ. ಇಲ್ಲಿ 2 ಹೆಂಗೆ ಮಾಡ್ಕೊಳ್ಳೋದು ಅನ್ನೋದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಆನ್ಸರ್. ಸೊ ಲೆಟ್ಸ್ ಟೇಕ್ ಬಿ ಕ್ವೆಶನ್. ಸೊ ಈ ಥರ ಇದ್ದರೆ ಈಸಿಯಾಗಿ ಮಾಡ್ಬೋದು. given data 3 1 5 3 and 2 1. So this is how you will going to solve. So ಇದು ಈಸಿ ಇದೆ, ರೆಕ್ಟ್ಯಾಂಗಲ್ಸ್ ಆಗಿ ಫಾರ್ಮ್ ಮಾಡ್ತೀವಿ. A1 A2 A3 ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸಿ, ಲೆಂತು ಆಲ್ರೆಡಿ 3 ಇದೆ, 1 ಇದೆ. ಸೊ ಇಲ್ಲಿ 3 ಇಲ್ಲಿ 1 ಇದ್ದರೆ ದಿಸ್ ಇಸ್ ಆಲ್ಸೋ 1, ಇಲ್ಲಿ 1 ಇದೆ, ದಿಸ್ ಇಸ್ ಆಲ್ಸೋ 1. ಬಟ್ ಇಲ್ಲಿ 5 ಕೊಟ್ಟಿರೋದು ನೋಡಿರಿ, ಇದು ಟೋಟಲ್ 5 ಅಂದರೆ ಇದಿಷ್ಟು ಟೋಟಲ್ 5 ಅಂತ ಅರ್ಥ, ಹೌದಲ್ವಾ? ದಿಸ್ ಇಸ್ ಟೋಟಲ್ 5. ಬಟ್ ಇಲ್ಲಿ 1 ಇದೆ ಅಂದರೆ ದಿಸ್ ಇಸ್ 1 ಆ್ಯಂಡ್ ದಿಸ್ ಇಸ್ 1. ಸೊ ಇದು ಮಧ್ಯಕ್ಕೆ ಇದಿಷ್ಟು ಇಲ್ಲಿ 3 ಇದ್ದರೆ ದಿಸ್ ಇಸ್ ಆಲ್ಸೋ 3, ಇದಿಷ್ಟು ಡಿಸ್ಟೆನ್ಸ್ 3. ಸೊ ಲೆಂತು ಒಂದು ಸೈಡ್ ಗೊತ್ತಿದ್ರೆ ಆಯ್ತು, ಇನ್ನೊಂದು ಸೈಡ್ ಫೈಂಡ್ ಔಟ್ ಮಾಡೋ ನೆಸೆಸಿಟಿನೇ ಇರಲ್ಲ. ಇಲ್ಲಿ ಲೆಂತ್ ಇದೆ, ನಾವು ಇದಿಷ್ಟನ್ನೇ ಫೈಂಡ್ ಔಟ್ ಮಾಡ್ಕೋಬೇಕಾಗಿರೋದು. ಸಿ,
ಇಲ್ಲಿ 3 ಇದ್ದರೆ ಇದು ಟೋಟಲ್ 3ನೇ ಇರುತ್ತೆ. ಸೊ ಇಲ್ಲಿ ಲೆಂತ್ ಗೊತ್ತಾಯಿತು, ದಿಸ್ ಇಸ್ 3 ಆ್ಯಂಡ್ ಬ್ರೆಡ್ ಗೊತ್ತಾಯಿತು 1. ನಮಗೆ ಫೈಂಡ್ ಔಟ್ ಮಾಡ್ಕೋಬೇಕಾಗಿರೋದು ಈ A2ದು ಬ್ರೆಡ್ ಮಾತ್ರ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ ಅಂದರೆ, ಸೊ ಇದು ಟೋಟಲ್ 3 ಇದೆ ಹೌದಲ್ವಾ, ಟೋಟಲ್ 3 ಇದೆ, ಇದಿಷ್ಟು 2 ಇದೆ, 3 2 3ನಲ್ಲಿ 2 ಮೈನಸ್ ಮಾಡಿದ್ರೆ 1 ಗೊತ್ತಾಯ್ತಾ. 2 + 1 3 ಆಗಬೇಕು ಅಂದರೆ 1 ಇರಬೇಕು. ಸೊ ಏರಿಯಾ A1 ಹೆಂಗೆ, A1 + A2 ಇಲ್ಲಿ ಏನು ಫೈಂಡ್ ಔಟ್ ಮಾಡ್ಕೊಳ್ಳೋದಿಲ್ಲ, ಎಲ್ಲ ಅವರೇ ಕೊಟ್ಟಿದ್ದಾರೆ. ಈ ರೆಕ್ಟ್ಯಾಂಗಲ್ದು ಅವರೇ ಕೊಟ್ಟಿದ್ದಾರೆ, ಈ ರೆಕ್ಟ್ಯಾಂಗಲ್ದು ಅವರೇ ಕೊಟ್ಟಿದ್ದಾರೆ, ಜಸ್ಟ್ ನಾವು ಈ 1ಅನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ A1 ಇಂದ ಏರಿಯಾ 3 × ಬ್ರೆಡ್ತ್ 1, A2 ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ 3 × 1 ಆ್ಯಂಡ್ A3ನಲ್ಲಿ ಲೆಂತ್ ಎಷ್ಟಿದೆ 1, ಬ್ರೆಡ್ತ್ 3, 1 × 3, 3 1s 3 + 3 1s 3 + 1 3s 3, 3 + 3 6 + 3 9. ಸೊ ಇಟ್ ವಿಲ್ ಬಿಕಮ್ 9 cm². ಅವರು ಕ್ವೆಶನಲ್ಲೇ ಮೆನ್ಷನ್ ಮಾಡಿದರು ಆಲ್ ದ ಯೂನಿಟ್ಸ್ ಆರ್ ಇನ್ ಸೆಂಟಿಮೀಟರ್ ಅಂತ. ಸೊ ಅದಕ್ಕೋಸ್ಕರ ನಾವು ಏರಿಯಾನ cm²ಅಲ್ಲಿ ಬರೆದಿದ್ದೀವಿ. ಈಸ್ ದಿಸ್ ಕ್ಲಿಯರ್? ಸೊ ಇದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಈ ಫಿಗರ್ನ ನೀಟಾಗಿ ಬರೀರಿ. ಲೆಟ್ಸ್ ಟೇಕ್ 11th question. Split the following shapes into rectangles and find their areas. The measure or given in centimeter. 10th question 11th question ಸಿಮಿಲರ್ ಆಗಿದೆ. ಸೊ ಇದನ್ನೂ ಅಷ್ಟೇ ಸ್ಪ್ಲಿಟ್ ಮಾಡಿ ಮಾಡ್ಕೊಳ್ತಾ ಹೋಗಬೇಕು. ನಾನು ಒಂದು A ಕ್ವೆಶನ್ ತೋರಿಸ್ತೀನಿ, ನೀವು B ಆ್ಯಂಡ್ Cನ ಹೋಮ್ವರ್ಕಿಗೆ ತೊಗೊಂಡು ಮಾಡ್ಕೊಳ್ಳಿ. ಸೊ ಯಾಕಂದರೆ ಸಿಮಿಲರ್ ಕ್ವೆಶನ್ಸ್ ಇದೆ, ಎಲ್ಲ ನಾನೇ ಮಾಡಿಸಿದ್ರೆ ನೀವು ಟ್ರೈ ಮಾಡಬೇಕು. ಸೊ ಸಿಮಿಲರ್ ಆಗಿ ಈಗ ಹೆಂಗೆ ಮಾಡಿದ್ರಿ ಅಲ್ವಾ A ಆ್ಯಂಡ್ B ಕ್ವೆಶನ್ 10 A ಆ್ಯಂಡ್ Bನ, ಜಸ್ಟ್ 11th ಏನು ತೋರಿಸ್ತೀನಿ. B ಆ್ಯಂಡ್ C ತುಂಬ ಈಸಿ ಇದೆ, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಐ ಶೋ ಹೌ ಟು ಸಾಲ್ವ್ 11 A. Two, 10, 12, 10, 8 ಆ್ಯಂಡ್ ರೆಕ್ಟ್ಯಾಂಗಲ್ಸ್ ಆಗಿ ಸ್ಪ್ಲಿಟ್ ಮಾಡೋಕ್ಕೆ ಹೇಳಿದ್ದಾರೆ. ಸಿ ಇದು 10 ಅಂದರೆ ಟೋಟಲ್ 10 ಇರುತ್ತೆ, ಎರಡೇ ರೆಕ್ಟ್ಯಾಂಗಲ್ಸ್ ಆಗಿ ಸ್ಪ್ಲಿಟ್ ಮಾಡ್ಬೋದು. ಇದು ಒಂದು, ಇದು ಒಂದು. ಸಿ ಇಲ್ಲಿ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದಲ್ವ ನಾವು. 2 ಇಲ್ಲೊಂದು ರೆಕ್ಟ್ಯಾಂಗಲ್ಗೆ ಒಂದು ಕಡೆ ಕರೆಕ್ಟಾಗಿ ಕೊಟ್ಟಿದ್ದಾರೆ, ದಟ್ ಈಸ್ 2. A1 A2 ಸುಮ್ಮನೆ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದು ಬೇಡ. A1ಗೆ ಲೆಂತು 2 ಇದೆ, ಬ್ರೆಡ್ ಈ ಕಡೆ ಕರೆಕ್ಟ್ ಇದೆ ನೋಡಿರಿ 12, ಬಟ್ ಇಲ್ಲಿ ಕರೆಕ್ಟಾಗಿಲ್ಲ, ಅದನ್ನು ತೊಗೊಳೋದು ಬೇಡ, ನಮಗೆ ಡೈರೆಕ್ಟಾಗಿ ಇಲ್ಲಿ ಸಿಕ್ಕಿದೆ ಬ್ರೆಡ್ 12, ಲೆಂತ್ 2. ಸೊ A1ಗೆ ಲೆಂತ್ ಆ್ಯಂಡ್ ಬ್ರೆಡ್ ಗೊತ್ತಾಯಿತು. ನೆಕ್ಸ್ಟ್ A2ಗೆ ಇಲ್ಲಿ 8, 10ನ್ನು ಯಾಕೆ ತೊಗೊಳ್ಳಲ್ಲ ಅಂತ ಗೊತ್ತಾಯ್ತಾ. 10 ಅಂದರೆ ಇಲ್ಲಿಂದ ಇಲ್ಲಿಗೆ 10 ಇರುತ್ತೆ, ನಮಗೆ ರೆಕ್ಟ್ಯಾಂಗಲ್ ಸ್ಪ್ಲಿಟ್ ಮಾಡ್ಕೊಂಡಿರೋದು ಇಲ್ಲಿ ಕರೆಕ್ಟಾಗಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಈ ಡಿಸ್ಟೆನ್ಸ್ ಇರೋದು 8, ಸೊ 8ನ ತೊಗೊಳ್ತೀವಿ, ನಾಟ್ 10. ಸೊ 10ನ ತೊಗೋಬಾರ್ದು. ಯಾಕೆ 10 ತೊಗೋಬಾರ್ದು ಅಂತ ಗೊತ್ತಾಯ್ತಾ. ಸೊ 8 ಅಂದರೆ ಇಲ್ಲಿಂದ ಇಲ್ಲಿಗಿರೋ ಲೆಂತು 8, ಬಟ್ 10 ಅಂದರೆ ಸೊ ಇಲ್ಲಿಂದ ಇಲ್ಲಿಗಿರೋ ಅಂಥದ್ದು. ಸೊ 10 ತೊಗೊಳ್ಳಲ್ಲ, ಲೆಂತ್ 8 ಆಗುತ್ತೆ, ಬ್ರೆಡ್ತ್ 2 ಅವರೇ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಟೇಕ್ 2. ಸೊ A1 ಇಂದ ಏರಿಯಾ ಲೆಂತ್ 2. ಇಲ್ಲೂ ಅಷ್ಟೇ 10 ಯಾಕೆ ತೊಗೊಳ್ಳಲ್ಲ ಅಂದರೆ ಇದು ಇನ್ಕ್ಲೂಡ್ ಆಗಿಲ್ಲ, ನಮಗೆ ಟೋಟಲ್ ಬೇಕು. ಸೊ 12 ಇದೆ, 12 ತೊಗೊಳ್ತೀವಿ. 2 × 12 ಪ್ಲಸ್ A2ಗೆ ಏರಿಯಾ ಲೆಂತ್ ಎಷ್ಟು 8 ಆ್ಯಂಡ್ ಬ್ರೆಡ್ 2. 2 12s 24 ಪ್ಲಸ್ 8 2s 16. ಈ ಪ್ರಾಬ್ಲಮ್ಸಲ್ಲಿ ಎಕ್ಸ್ಟ್ರಾ ಫೈಂಡ್ ಔಟ್ ಮಾಡೋಕ್ಕೇನೂ ಇಲ್ಲ, ಬಟ್ ಇಲ್ಲಿ ಯಾವುದನ್ನ ಕನ್ಸಿಡರ್ ಮಾಡಬೇಕು, ಯಾವುದನ್ನ ನೆಗ್ಲೆಕ್ಟ್ ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಿರಬೇಕು. ನಾವು 24 + 16 ಎಷ್ಟಾಗುತ್ತೆ ನೋಡಿರಿ. 6 + 4 10, 2 + 1 3, 3 + 1 4. ಇಟ್ ವಿಲ್ ಬಿಕಮ್ 40 cm². So isn't it? This is the answer. Let's take 12th question. B and C na homework ತಗೊಳ್ರಿ, ಈಸಿಯಾಗಿ ನೀವೇ ಸಾಲ್ವ್ ಮಾಡ್ಬೋದು. And 12th question, how many tiles whose length and breadth 12 cm and 5 cm respectively will be needed
ಟು ಫಿಟ್ ದ ರೆಕ್ಟ್ಯಾಂಗ್ಯುಲರ್ ರೀಜನ್ ಹೂಸ್ ಲೆಂತ್ ಆ್ಯಂಡ್ ಬ್ರೆತ್ ಆರ್ ರೆಸ್ಪೆಕ್ಟಿವ್ಲಿ. ಅಂದರೆ ಟೈಲ್ಸು ರೆಕ್ಟ್ಯಾಂಗಲ್ ಶೇಪಲ್ಲಿದೆ, ರೂಮ್ದು ಕೊಟ್ಟಿದ್ದಾರೆ, ಒಂದು 100 ಸೆಂಟಿಮೀಟರ್ ಆ್ಯಂಡ್ 144 ಸೆಂಟಿಮೀಟರಿಗೆ ಟೈಲ್ಸ್ ಹಾಕಬೇಕು ಅಂದರೆ ಎಷ್ಟು ನಂಬರ್ ಆಫ್ ಟೈಲ್ಸ್ ಬೇಕು ಅಂತ. ನೆಕ್ಸ್ಟ್ ಬಿನಲ್ಲಿ ಏನು ಕೊಟ್ಟಿದ್ದಾರೆ, 70 ಸೆಂಟಿಮೀಟರ್ 36 ಸೆಂಟಿಮೀಟರ್. ಸೊ ಇದೇ ಥರ ನಾವು ಪ್ರಾಬ್ಲಮ್ಸ್ನ ಪ್ರೀವಿಯಸ್ ಇದರಲ್ಲೂ ಸಾಲ್ವ್ ಮಾಡಿದ್ದೀವಿ. ಫಸ್ಟ್ ಏನು ಮಾಡ್ತೀರಿ ಅಂದರೆ ಏರಿಯಾ ಆಫ್ ಟೈಲ್ಸ್ನ ಫೈಂಡ್ ಔಟ್ ಮಾಡ್ತೀರಿ. ಅದಾದಮೇಲೆ ಎ ಕ್ವೆಶನಿಗೆ ಏರಿಯಾ ಫೈಂಡ್ ಔಟ್ ಮಾಡಬೇಕು, ಅದಾದಮೇಲೆ ಬಿ ಕ್ವೆಶನಿಗೆ ಏರಿಯಾ ಫೈಂಡ್ ಔಟ್ ಮಾಡಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಯಾವಾಗ ಡಿವಿಷನ್ ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಫಸ್ಟು ಲೆಂತ್ ಆ್ಯಂಡ್ ಬ್ರೆಡ್ತ್ ಗಿವನ್ ಡಾಟಾದಲ್ಲಿದೆ, ಬರ್ಕೊಂಡು ಏರಿಯಾ ಫೈಂಡ್ ಔಟ್ ಮಾಡೋಣ. ಟೈಲ್ಸಿಂದು ಲೆಂತ್ 12 ಸೆಂಟಿಮೀಟರ್, ಬ್ರೆಡ್ತ್ 5 ಸೆಂಟಿಮೀಟರ್, ಏರಿಯಾ ಲೆಂತ್ ಇಂಟು ಬ್ರೆಡ್ತ್ ದಟ್ ಈಸ್ ಈಕ್ವಲ್ಸ್ ಟು 12 ಇಂಟು 5, 2 ಸೆಂಟಿಮೀಟರಲ್ಲಿದೆ, ಏರಿಯಾ ಕೂಡ ಸೆಂಟಿಮೀಟರ್ ಸ್ಕ್ವೇರಲ್ಲಿ ಬರುತ್ತೆ. 12 5 60 ಸೆಂಟಿಮೀಟರ್ ಸ್ಕ್ವೇರ್, ದಿಸ್ ದ ಏರಿಯಾ ಆಫ್ ಟೈಲ್ಸ್. ಈಗ ಎ ಕ್ವೆಶನ್ ಮಾಡ್ಕೊಳ್ಳೋಣ. L is equals to 100 centimeter and B is equals to 144 centimeter. ಏನು ಫೈಂಡ್ ಔಟ್ ಮಾಡಬೇಕು ನಾವು, ಏರಿಯಾ ಆಫ್ ದ ರೀಜನ್. ಸೊ ಏರಿಯಾ ಆಫ್ ದ ರೀಜನ್ is equals to length into breadth that is equals to 100 into 144, 100 into 144. ಹೆಂಗೆ ಮಲ್ಟಿಪ್ಲೈ ಮಾಡ್ತೀರಿ, ನಿಮಗೆ ಈ ಥರ ಇದ್ದರೆ ಮಲ್ಟಿಪ್ಲೈ ಮಾಡೋದು ಗೊತ್ತು. 144 ಇಂಟು 1 ಈಸ್ 144, ಆಮೇಲೆ ಝೀರೋಸ್ ಎಷ್ಟಿದೆ ಅದರಿಂದ ಮಲ್ಟಿಪ್ಲೈ ಮಾಡ್ತೀರಿ. 1 2 zeros ಇದೆ, ಸೊ 2 zeros, ಇಟ್ ವಿಲ್ ಬಿಕಮ್ 14,400 ಸೆಂಟಿಮೀಟರ್ ಸ್ಕ್ವೇರ್. ಸೊ ಈ ಟೈಲ್ಸ್ ಇಷ್ಟು ರೂಮಿಗೆ ಎಷ್ಟು ಟೈಲ್ಸ್ ಬೇಕು ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ಸ್ ಟು ಹೆಂಗೆ ಅಂದರೆ ಏರಿಯಾ ಆಫ್ ರೀಜನ್ ಡಿವೈಡೆಡ್ ಬೈ ಏರಿಯಾ ಆಫ್ ಟೈಲ್ಸ್. ಸೊ ಏರಿಯಾ ಆಫ್ ರೀಜನ್ ಎಷ್ಟಿದೆ, 14,400 ಸೆಂಟಿಮೀಟರ್ ಸ್ಕ್ವೇರ್ ಆ್ಯಂಡ್ ಏರಿಯಾ ಆಫ್ ಟೈಲ್ಸ್ ಎಷ್ಟಿದೆ, 60 ಸೆಂಟಿಮೀಟರ್ ಸ್ಕ್ವೇರ್. 60 ಸೆಂಟಿಮೀಟರ್ ಸ್ಕ್ವೇರ್, ಸೆಂಟಿಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ 0 0 ಕ್ಯಾನ್ಸಲ್ ಆಗುತ್ತೆ. ನಾವೇನು ಮಾಡಬೇಕು, 144 ಆ್ಯಂಡ್ 6ನ ಡಿವೈಡ್ ಮಾಡಬೇಕು. 144 ಅಲ್ಲ, 1440 ಡಿವೈಡೆಡ್ ಬೈ 6. ಸೊ 6 2s 12, 4ಅಲ್ಲಿ 2 ಹೋದರೆ 2, 1ಅಲ್ಲಿ 1 ಹೋದರೆ 0, 6 4s 24, 4ಅಲ್ಲಿ 4 ಹೋದರೆ 0, 2ಅಲ್ಲಿ 2 ಹೋದರೆ 0, 0 ಡೌನ್, 6ಅಲ್ಲಿ 0s 0. ಸೊ ಇಟ್ ವಿಲ್ ಬಿಕಮ್ 240. ಅಂದರೆ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಎಷ್ಟಾಯಿತು, 240 ಟೈಲ್ಸ್ ಆರ್ ರಿಕ್ವೈರ್ಡ್. ಇಲ್ಲಿ ಸ್ಪೇಸ್ ಇಲ್ಲ ಅಂತ ಅದು ರೈಟ್ ಸೈಡಿಗೆ ಕಾಲಮ್ ಹಾಕಿ ಬರೀಬೇಕು. ಮಿಡಲಲ್ಲೇ ಬರೆದಿದ್ದೀನಿ, ರಬ್ ಮಾಡ್ತೀನಿ ಯಾಕೆಂದರೆ ಬಿ ಕ್ವೆಶನ್ ಸಾಲ್ವ್ ಮಾಡಬೇಕಲ್ಲಿ. ಸಿಮಿಲರ್ ಆಗಿ ಮಾಡ್ತಾ ಹೋಗ್ತೀವಿ. ಬಿನಲ್ಲಿ ಲೆಂತ್ ಕೊಟ್ಟಿದ್ದಾರೆ 70 ಸೆಂಟಿಮೀಟರ್ ಆ್ಯಂಡ್ ಬ್ರೆಡ್ತ್ 36 ಸೆಂಟಿಮೀಟರ್. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, ಏರಿಯಾ ಆಫ್ ರೀಜನ್ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್ತ್ that is 70 into 36. Multiplication 70 into 36 ನ ಮಲ್ಟಿಪ್ಲೈ ಮಾಡಿರಿ. 7 6 42, 7 3s 21 plus 4 25, 252 ಆಯಿತು. ನೆಕ್ಸ್ಟ್ 252 ಸೆಂಟಿಮೀಟರ್ ಸ್ಕ್ವೇರ್. Next, number of tiles
required is equals to area of the region. Area of the region is to 252 centimeter square and area of tile ಇದೇ ಫಾರ್ಮುಲಾ ಯೂಸ್ ಮಾಡಿದ್ವಿ. ಏರಿಯಾ ಆಫ್ ಟೈಲ್ ಏನು 60 centimeter square. ಸೊ ಈಗ ಏನು ಮಾಡ್ತೀವಿ, ಇವೆರಡನ್ನು ಡಿವೈಡ್ ಮಾಡ್ತೀವಿ. 60 ಡಿವಿಷನ್ ಇಲ್ಲಿ ಮಾಡ್ತೀನಿ ನೋಡ್ಕೊಳ್ರಿ. 60 ಡಿವೈಡೆಡ್ ಬೈ 252. ಇಲ್ಲಿ ಬರೀ ಮಲ್ಟಿಪ್ಲೈ ಮಾಡಿದ್ವಿ, 0 ಹಾಕೋದು ಮಾಡ್ತಿದ್ದೀವಿ. ಸೊ ಇಟ್ ವಿಲ್ ಬಿಕಮ್ 2520 ಸ್ಕ್ವೇರ್ ಸೆಂಟಿಮೀಟರ್ಸ್. ಒಂದು 0 ಬಿಟ್ಟರು ಆನ್ಸರ್ ಫುಲ್ ರಾಂಗ್ ಆಗಿ ಹೋಗುತ್ತೆ. ಸೊ 2000, ಸೊ ಐ ಶೋ ಡಿವಿಷನ್ ಹಿಯರ್ 2520 and 60. ಸೊ ನಿಮಗೆ ಮಲ್ಟಿಪ್ಲಿಕೇಶನ್ ಈಸಿ ಆಗಬೇಕು ಅಂದರೆ ಇಲ್ಲಿ 0 ಕ್ಯಾನ್ಸಲ್ ಮಾಡಿಕೊಡ್ರಿ. ಈಗ ಏನಾಯಿತು, 252 ಡಿವೈಡೆಡ್ ಬೈ 6. ಈಗ ಡಿವಿಷನ್ ಈಸಿಯಾಗಿ ಮಾಡ್ಬೋದು. 60 ತೊಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. 252 ಡಿವೈಡೆಡ್ ಬೈ 6. 6 4s 24. 5 4 ಹೋದರೆ 1, 12 ಹೋದರೆ 0, 2 ಡೌನ್, 6 2s 12. 12 ಹೋದರೆ 0. ಸೊ ಎಷ್ಟಾಯಿತು, ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ವಿಲ್ ಬಿಕಮ್ 42. ಸೊ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಇಲ್ಲಿ 42 ಆಯಿತು. ಇಲ್ಲಿ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ 240. ಯಾಕೆ ಅಲ್ಲಿ ಜಾಸ್ತಿ ಬಂತು ಅಂದರೆ ರೂಮಿಂದು ಲೆಂತ್ ಆ್ಯಂಡ್ ಬ್ರೆಡ್ ಜಾಸ್ತಿ ಇದೆ, ಇಲ್ಲಿ ರೂಮ್ದು ಲೆಂತ್ ಆ್ಯಂಡ್ ಬ್ರೆಡ್ ಕಡಿಮೆ ಇದೆ. ಸೊ ಇಲ್ಲಿ ನಂಬರ್ ಆಫ್ ಟೈಲ್ಸ್ ಕಡಿಮೆ ಇದೆ. ಸೊ ಇಲ್ಲಿಗೆ ನಿಮಗೆ ಮೆನ್ಸುರೇಷನ್ ಲೆಸನ್ ಕಂಪ್ಲೀಟ್ ಆಯಿತು. ಈ ಲೆಸನ್ ಈಸಿ ಆಗಬೇಕು ಅಂದರೆ ಫಸ್ಟು ಫಾರ್ಮುಲಾಸ್ ಕಲ್ತ್ಕೋಬೇಕು. ಪೆರಿಮೀಟರ್ ಫಾರ್ಮುಲಾ ಆ್ಯಂಡ್ ಏರಿಯಾ ಫಾರ್ಮುಲಾ. ಪ್ರತಿಯೊಂದು ಕ್ವೆಶ್ಚನಲ್ಲಿ ಯೂನಿಟ್ಸ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ಬರೀಬೇಕಾದ್ರೆ ಇಲ್ಲಿ ಯಾವುದಕ್ಕೂ ಯೂನಿಟ್ ಇರಲ್ಲ, ಯಾಕೆಂದರೆ ಸೆಂಟಿಮೀಟರ್ ಸ್ಕ್ವೇರ್ ಕ್ಯಾನ್ಸಲ್. ಎಲ್ಲೆಲ್ಲಿ ಯೂನಿಟ್ ಇರುತ್ತೋ ಅಲ್ಲಿ ಕರೆಕ್ಟಾಗಿ ಯೂನಿಟ್ ಮೆನ್ಷನ್ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಆನ್ಸರ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಅ ರಾಂಗ್ ಆನ್ಸರ್. ಸೊ thank you students. Let's discuss in the next class. Thank you.